ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 5 ಚಿಕ್ಕಿಗಳನ್ನಿಟ್ಟು ಯಾವ ರೀತಿ ರಂಗೋಲಿಯನ್ನು ಹಾಕುವುದು ಅಂತ ಹೇಳಿ ನಿಮಗೆಲ್ಲ ಹೇಳಿಕೊಡ್ತಾ ಇದ್ದೀನಿ. ಮೊದಲು 5 ಚಿಕ್ಕಿ ಇಟ್ಟು ಆ 5 ಚಿಕ್ಕಿಗಳ ಮೇಲೆ 4 1 ಹೀಗೆ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ. 4 1 ಈ ರೀತಿ ಚಿಕ್ಕಿಗಳನ್ನು ಇಟ್ಕೊಳ್ತಾ ಬರಬೇಕು. ಈ ರೀತಿ ಚಿಕ್ಕಿಗಳನ್ನು ಇಟ್ಟ ಮೇಲೆ ಮೇಲ್ಗಡೆ 2 ಚಿಕ್ಕಿಗಳು ಬಂದಿದೆಯಲ್ಲ, ಅಲ್ಲಿಂದ ನಾವು ರಂಗೋಲಿಯನ್ನು ಸ್ಟಾರ್ಟ್ ಮಾಡಬೇಕು. ಇದೊಂದು ಟ್ರಯಾಂಗಲ್ ಶೇಪ್ನಲ್ಲಿ ಈ ರಂಗೋಲಿ ಬರ್ತಾ ಹೋಗುತ್ತೆ. ಇದು ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. 2 ಚಿಕ್ಕಿ ಇದ್ದಲ್ಲಿಂದ ತಗೊಳ್ತಾ ಬರ್ತಾ ಇದ್ದೀನಿ. ಕೆಳಗಡೆ ಬಂದು ಇಲ್ಲೊಂದು ಟ್ರಯಾಂಗಲ್ನ ನಾವು ಫಾರ್ಮ್ ಮಾಡಬೇಕು. ನೋಡಿ, ಈ ರೀತಿ ಟ್ರಯಾಂಗಲ್ನ ಎಲ್ಲ ದಿಕ್ಕಿನಲ್ಲೂ ಎಲ್ಲ ಸೈಡು ಇದೇ ರೀತಿ ಮಾಡಬೇಕು. ಆಮೇಲೆ ಮಧ್ಯದಲ್ಲಿ 3 ಚಿಕ್ಕಿ ಇರುತ್ತೆ ಅಲ್ಲ, ಅದನ್ನು ಈ ರೀತಿ ಶೇಪಲ್ಲಿ ಮಾಡ್ಕೋಬೇಕು. ಈ ಸೈಡು ಸೇಮ್ ಹಾಗೆ ಮಾಡಬೇಕು. ಇದೇ ಟ್ರಯಾಂಗಲ್ನ ಎಲ್ಲ ಸೈಡು 4 ದಿಕ್ಕಿನಲ್ಲೂ ಇದೇ ರೀತಿಯಲ್ಲಿ ಮಾಡ್ಕೊಳ್ತಾ ಬರಬೇಕು. ಇದು ನೋಡಲಿಕ್ಕೆ ತುಂಬ ಟಫ್ ಇದೆ ಏನೋ ರಂಗೋಲಿ ಅಂತ ಅನಿಸುತ್ತೆ. ಬಟ್ ಒಂದು ಸಲ ನೀವು ಪೇಪರ್ನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಇದನ್ನ ಈಸಿಯಾಗಿ ತೆಗಿಬೋದು ಇದು ರಂಗೋಲಿನ. ಆಮೇಲೆ ಸ್ವಲ್ಪ ದೂರ ಚಿಕ್ಕಿ ಇಟ್ಟು ಮಾಡಿದರೆ ಇದು ರಂಗೋಲಿ ದೊಡ್ಡ ರಂಗೋಲಿ ಆಗಿನೂ ಚೆನ್ನಾಗಿ ಅನಿಸುತ್ತೆ ಇದು ರಂಗೋಲಿ. ಈಗ ಲಾಸ್ಟ್ ಸೈಡ್ ಮಾಡ್ತಾ ಇದ್ದೇನೆ ನಾನು. ಲಾಸ್ಟ್ ದಿಕ್ಕಿನಲ್ಲಿ ಮಾಡ್ತಾ ಇದ್ದೀನಿ. ಲಾಸ್ಟ್ ದಿಕ್ಕಿನಲ್ಲೂ ಇದೇ ರೀತಿ ಟ್ರಯಾಂಗಲ್ನ ಮಾಡಿ 3 ಟ್ರಯಾಂಗಲ್ ಬರುತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ದೊಡ್ಡ ಟ್ರಯಾಂಗಲ್ ಬಂದು ಮಧ್ಯದ ಒಂದು ಚಿಕ್ಕಿಗೆ ರೌಂಡಪ್ ಆಗುತ್ತೆ. ಅದು ದೊಡ್ಡ ಟ್ರಯಾಂಗಲ್ ಬಂದು ಒಂದು ಕಡೆ ರೌಂಡಪ್ ಆಗುತ್ತೆ. ಈಗ ಲಾಸ್ಟಿಗೆ ಉಳಿದಿದೆಯಲ್ಲ ಚಿಕ್ಕಿ, ಅಲ್ಲಿ ಎಲ್ಲ ಚಿಕ್ಕಿ ಉಳಿದಿದೆಯಲ್ಲ ಅಲ್ಲಷ್ಟೇ ಈ ರೀತಿ ಸ್ಟ್ರೇಟ್ ಲೈನ್ ತೆಗಿತಾ ಹೋಗೋದು. ಎಲ್ಲಿ ಚಿಕ್ಕಿ ಉಳಿದಿದೆಯಲ್ಲ ಅಲ್ಲಷ್ಟೇ ಲೈನ್ ತೆಗಿಯೋದು. ನೋಡಿ ಎಷ್ಟು ಈಸಿ ಇದೆ ಇದು ರಂಗೋಲಿ. ನೀವೆಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಶ್ರಾವಣ ಮಾಸ ಬಂತು, ಎಲ್ಲರೂ ಈ ರಂಗೋಲಿಯನ್ನು ಹಾಕಿ. ನಿಮಗೆ ನನ್ನ ರಂಗೋಲಿಗಳು ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.